ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2024 ವರ್ಷ ಭವಿಷ್ಯ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷತೆ ಏನಂದರೆ 2024ರಲ್ಲಿ ಜನಾಕರ್ಷಣೆ ಆಗ್ತದೆ. ಅಂದರೆ ಜನವಶ, ಮನವಶ, ಧನವಶ, ಅಧಿಕಾರವಶದ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ 2024 ಮೊದಲಾರ್ಧದಿಂದನೇ ಅಂದರೆ ಜನವರಿಯಿಂದನೇ ಶುರು ಆಗ್ತದೆ. ಹಾಗಂದ ಮೇಲೆ ವೃಶ್ಚಿಕ ರಾಶಿಯವರ ಹಣಕಾಸು, ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರ, ಶಿಕ್ಷಣ, ಉದ್ಯೋಗ, ದಾಂಪತ್ಯ, ಕುಟುಂಬ, ಮದುವೆ ಇಂಥ ವಿಚಾರಗಳ ಬಗ್ಗೆ ಶುಭ ಯೋಗ ಇದೆಯಾ ಅಥವಾ ಅನಿಷ್ಟ ಯೋಗ ಇವ್ರಿಗೇನಾದರೂ ಒಕ್ಕರ್ಸ್ಕೊಳ್ಳುತ್ತಾ, ಯಾವುದ್ಯಾವುದು ವೃತ್ತಿ ಕ್ಷೇತ್ರದಲ್ಲಿ ಇವರು ಬದಲಾವಣೆಗಳನ್ನ ಕಾಣ್ತಾರೆ, ಉತ್ತರಾದಿಯಾಗಿ ಬೆಳೀತಾರೆ 2024ರಲ್ಲಿ ವೃಶ್ಚಿಕ ರಾಶಿಯವರು. ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರಥಮವಾಗಿ ವರ್ಷದ ಆರಂಭದಲ್ಲಿಯೇ 2024 ಜನವರಿಯಿಂದನೇ ವೃಶ್ಚಿಕ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಶುಕ್ರ ಹಾಗೂ ಬುಧನ ಉಪಸ್ಥಿತಿ ಇರುವುದರಿಂದ, ಅಂದರೆ ವೃಶ್ಚಿಕದಲ್ಲಿಯೇ ಶುಕ್ರ ಹಾಗೂ ಬುಧ ಇರುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಧನಾತ್ಮಕ ಶಕ್ತಿ ಅಂದ್ರೇನು? ಪಾಸಿಟಿವ್ ಎನರ್ಜಿಗಳು ಅವ್ರ ಜೀವನದಲ್ಲಿ ಹೆಚ್ಚಾಗುತ್ತದೆ. ತೇಜಸ್ಸು, ವರ್ಚಸ್ಸು ಬಹಳ ಚೆನ್ನಾಗಿ ಬೆಳೀತದೆ. ಹೆಚ್ಚಾಗಿ ಏನಾಗ್ತದೆ, ಚತುರದ ಬುದ್ಧಿಯಿಂದ ಅಂದರೆ ಚತುರತೆಯಿಂದ, ವಾಕ್ ಚಾತುರತೆಯಿಂದ ಜನಾಕರ್ಷಣೆ ಆಗುತ್ತೆ ವರ್ಷದ ಆರಂಭದಲ್ಲಿಯೇ. ಯಾರಿಂದ? ಶುಕ್ರ ಹಾಗೂ ಬುಧನ ಅನುಗ್ರಹದಿಂದ ವೃಶ್ಚಿಕ ರಾಶಿಯವರಿಗೆ. ಎಲ್ಲ ವೃತ್ತಿ ಕ್ಷೇತ್ರದಲ್ಲಿಯೂ ಇವರದೇ ಮುಂದಾಳತ್ವ ಇರುತ್ತೆ. ವ್ಯಾಪಾರದಲ್ಲೂ ಮುಂದಾಳತ್ವ ಇರ್ತಾರೆ, ಜನಸಾಮಾನ್ಯರಲ್ಲಿಯೂ ಮುಂದಾಳತ್ವ ಇರ್ತಾರೆ, ಜನನಾಯಕನ ಗುಣ ಹೊತ್ಕೊಂಡು ಬೆಳೀತಾರೆ. ಹಾಗೆ ಎಜುಕೇಷನಲ್ಲೂ ಕೂಡ ಮುಂದಾಳತ್ವ ತಗೊಂತಾರೆ ವರ್ಷದ ಆರಂಭದಲ್ಲಿಯೇ ವೃಶ್ಚಿಕ ರಾಶಿಯವರು. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೂ ವರ್ಷದ ಆರಂಭದಲ್ಲಿ ರವಿ ಹಾಗೂ ಕುಜನು ಎರಡನೇ ಮನೆಯಲ್ಲಿ ಇರುವುದರಿಂದ, ರವಿ ಹಾಗೂ ಕುಜ ಎರಡನೇ ಮನೆಯಲ್ಲಿ ಇರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನಲ್ಲಿ ಧನಲಾಭದ ನಿರೀಕ್ಷೆ ಇದೆ. ಅಂದರೆ ಧನವಶನೂ ಆಗುತ್ತೆ ಅಂತ ಅರ್ಥ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಗಳಿಸ್ತೀರಾ. ಆಕಸ್ಮಿಕ ಧನಪ್ರಾಪ್ತಿಯ ಯೋಗ ಇದೆ ಅಂತಲೂ ಕೂಡ ನಾವು ಹೇಳ್ಬೋದಾಗ್ತದೆ ವರ್ಷದ ಆರಂಭದಿಂದಂದೇ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಒಂದೇ ಒಂದು ಸಮಸ್ಯೆ ಅಂದರೆ 6ನೇ ಮನೆಯಲ್ಲಿ ಗುರು ಇರುವುದರಿಂದ ಗುರುವಿನ ಪ್ರಭಾವ ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆಗಳನ್ನ ತಂದು ಕೊಡ್ತಾ ಇರ್ತಾನೆ. ಅವಾಗವಾಗ ಅನಾರೋಗ್ಯದ ಸಮಸ್ಯೆ ಹೆಚ್ಚು ಮಾಡ್ತಾ ಇರ್ತಾನೆ ವೃಶ್ಚಿಕ ರಾಶಿಯವರಿಗೆ. ಯಾಕಂದ್ರೆ ಗುರುವಿನ ಪ್ರಭಾವ ಸ್ವಲ್ಪ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು. ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇದರಿಂದ ಏನಾಗ್ತದೆ, ಆರೋಗ್ಯದ ಸಮಸ್ಯೆಗಳು ಉದ್ಭವ ಆದಾಗ ಅಧಿಕ ಖರ್ಚಾಗ್ತದೆ, ಕೈಯಲ್ಲಿರುವಂಥ ದುಡ್ಡು ಖಾಲಿ ಆಗುವಂಥ ಲಕ್ಷಣಗಳು ಅಂದರೆ ಧನನಷ್ಟದ ಸಂಭವ ಕೂಡ ಕಂಡು ಬರ್ತದೆ. ಬಹಳ ಎಚ್ಚರಿಕೆಯಿಂದಿರಿ ಆರೋಗ್ಯದಲ್ಲಿ. ತದನಂತರ ಯಾವಾಗ ಮೇ 1ನೇ ತಾರೀಕಿನ ನಂತರ, ಮೇ 1ನೇ ತಾರೀಕಿನ ತನಕ ಗುರು 6ನೇ ಮನೆಯಲ್ಲಿ ಇದ್ದಾಗ ಈ ಸಮಸ್ಯೆ ನೀವು ಅನುಭವಿಸ್ತೀರ. ಅಂದರೆ ಮೊದಲಾರ್ಧದಿಂದ ಹಿಡ್ಕೊಂಡು ಅರ್ಧ ಭಾಗದಷ್ಟು, ಮಿಕ್ಕಿದ ಅರ್ಧ ಭಾಗ ಅಂದರೆ ಏನಿದೆ ಈ ಜೂನ್ ತಿಂಗಳು, ಈ ತಿಂಗಳಿನ ನಂತರ ಏನಾಗ್ತದೆ, ಗುರು 7ನೇ ಮನೆಗೆ ಪ್ರವೇಶವಾದಾಗ ವೃಶ್ಚಿಕ ರಾಶಿಯವರಿಗೆ ಶುಭ ಕಾರ್ಯಗಳು ಅಂದರೆ ಬದಲಾವಣೆಗಳು ಚೆನ್ನಾಗಿ ಕೊಡ್ತಾನೆ. ಯಾರಿಗಾದ್ರೂ ಕಂಕಣ ಪ್ರಾಪ್ತಿ ಆಗಬೇಕಾ, ಮದುವೆ ವಿಚಾರದಲ್ಲಿ ವಿಳಂಬ ಇದೆಯಾ, ಆ ಕಾರ್ಯ ಸಫಲ ಆಗುತ್ತೆ. ಹಾಗೆ ಸಂತಾನದಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಆ ಕಾರ್ಯನೂ ಸಫಲ ಆಗ್ತದೆ ಮೇ ತಿಂಗಳಿನ ನಂತರ. ತದನಂತರ ಏನಾಗ್ತದೆ, ಮದುವೆ, ಗೃಹ ಕಟ್ಟಡ ನಿರ್ಮಾಣ ಮಾಡ್ಕೋಬೇಕು, ಯಾವುದೋ ಗುದ್ದಲಿ ಪೂಜೆಗಳನ್ನ ಮಾಡ್ಕೋಬೇಕು, ಜಮೀನು ಖರೀದಿ ಮಾಡಬೇಕು, ಇಂಥ ವ್ಯವಹಾರಗಳ ಫಲ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಮೇ ತಿಂಗಳಿನ ನಂತರ. ಶುಭ ಕಾರ್ಯಗಳು ನೆರವೇರುತ್ತೆ ಗುರುವಿನ 7ನೇ ಮನೆಗೆ ಪ್ರವೇಶವಾದಾಗ. ಹಾಗೆ 5ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯಿಂದ ದುಡುಕು ನಿರ್ಧಾರ ತಗೊಳ್ಳೋದನ್ನ ಕಡಿಮೆ ಮಾಡಿ, ಮುಂಗೋಪಿತನ ಬಿಟ್ಟು ಬಿಡಿ. ದುಡುಕು ನಿರ್ಧಾರ ಹಾಗೂ ಮುಂಗೋಪಿತನದಿಂದ ರಾಹುವಿನಿಂದ ಪಶ್ಚಾತ್ತಾಪದ ಭಾವನೆಗಳು ಶುರು ಆಗ್ತದೆ. ಮಾನಸಿಕ ಖಿನ್ನತೆಗೊಳಗಾಗ್ತೀರಾ. ಆದಷ್ಟು ತಾಳ್ಮೆ, ಸಹನೆಯಿಂದ, ಯೋಚನಾಶೀಲತೆಯಿಂದ, ಚತುರತೆಯಿಂದ ಯಾವುದೇ ಕೆಲಸ ಕಾರ್ಯಗಳಿಗೆ ನೀವು ಭಾಗಿಯಾಗಿ. ಇಲ್ಲ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಆಗ್ತದೆ. ಕಳ್ಕೊಂಡಂಥದ್ದು ಮತ್ತು ಗಳಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ರಾಹುವಿನ ಪ್ರಭಾವದಿಂದ, 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸಮಸ್ಯೆ ಅನುಭವಿಸ್ತೀರಿ. ಹಾಗೆ ವರ್ಷದ ಆರಂಭದಲ್ಲಿ 1ನೇ ಮನೆಯಲ್ಲಿ ಅಂದರೆ ಜನವರಿ ತಿಂಗಳಿನಲ್ಲಿ ಬುಧ ಮತ್ತು ಶುಕ್ರನ ಉಪಸ್ಥಿತಿ ಇರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಫಲತೆ. ಇಷ್ಟಪಟ್ಟಂತ ಸ್ತ್ರೀ ಪುರುಷರು ಒಂದಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಮೊದಲಾರ್ಧದಲ್ಲಿಯೇ ಜನವರಿಯಿಂದನೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಇಷ್ಟಪಟ್ಟಂತ ವಿಚಾರದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ನಿಮಗೆ ಕಂಡು ಬರುತ್ತೆ.
ಹಾಗೆ ಏಪ್ರಿಲ್ ತಿಂಗಳಿನಿಂದ ಜೂನ್ ತಿಂಗಳಿನ ತನಕ ಮಂಗಳನು 5ನೇ ಮನೆಯಲ್ಲಿ ರಾಹುವಿನ ಮೇಲೆ ಚಲನೆ ಮಾಡ್ತಾ ಇರ್ತಾನೆ. ಈ ಸಮಯದಲ್ಲಿ ನಿಮಗೆ ಏರಿಳಿತಗಳು ಹೆಚ್ಚಾಗ್ತದೆ, ಒಳ್ಳೆಯ ಸಮಯಗಳಲ್ಲ. ಏರಿಳಿತಗಳು ಅಂದರೆ ಯಾವುದಾದ್ರು ಹಣಕಾಸು ಕೆಲಸ ಕಾರ್ಯದಲ್ಲಿ ಶೂರಿಟಿ ಜಾಮೀನು ಯಾವುದೋ ಆಗಿ ಅಪಮಾನ ಆಗೋದು, ಅವಮಾನ ಆಗೋದು, ಇಲ್ಲ ಸಲ್ಲದ ವಿಚಾರಗಳಿಗೆ ನಿಮ್ಮ ಏಳಿಗೆ ಪ್ರಗತಿ ನೋಡಿ ಶತ್ರುಗಳು ನಿಮಗೆ ಕಾಡಾಟ ಮಾಡೋದು, ದುಷ್ಟ ಗೃಹ ಪೀಡೆಗಳ ಕಾಡಾಟದಿಂದ ತೊಂದರೆ ಆಗೋದು, ಇಂತಹ ಸಮಸ್ಯೆಗಳು ಒಳಗಾಗುವಂತಹ ಚಾನ್ಸಸ್ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ವೃಶ್ಚಿಕ ರಾಶಿಯವರು. ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಅಕ್ಟೋಬರ್ ತಿಂಗಳು ಬಹಳ ಒಳ್ಳೆ ಲಾಭದಾಯಕವಾಗಿ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಹೊಸತನದ ಹತ್ರ ನಿಮ್ಮ ಹೆಜ್ಜೆ ಹೋಗುತ್ತೆ, ಸ್ಥಳ ಬದಲಾವಣೆ ಆಗ್ತದೆ, ಹೊಸ ಹೊಸ ಪ್ರಯತ್ನಗಳಿಗೆ ನೀವು ನಾಂದಿ ಹಾಡಬೇಕಾಗ್ತದೆ. ಕ್ರಿಯೇಟಿವಿಟಿಗಾಗಿ ಏನಾದರೂ ನಿಮಗೆ ದಕ್ಕುತ್ತೆ ಅಂತ ಹೇಳ್ಬೋದು ಅಕ್ಟೋಬರ್ ತಿಂಗಳಿನ ನಂತರ ವೃಶ್ಚಿಕ ರಾಶಿಯವರಿಗೆ. ಹಾಗೆ 5ನೇ ಮನೆಯಲ್ಲಿ ರಾಹು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಏರಿಳಿತಗಳಾಗ್ತದೆ. ಮನಸ್ಸನ್ನ ಸದೃಢ ಮಾಡ್ಕೋಬೇಕು. ಚಂಚಲತೆಗಳಿಂದ ತೊಂದರೆ ಆಗುತ್ತೆ, ಸೋಮಾರಿತನದಿಂದ ಸಮಸ್ಯೆ ಆಗುತ್ತೆ, ಸವಾಸ ದೃಷ್ಟಿಯಿಂದ ಸಮಸ್ಯೆ ಆಗುತ್ತೆ. ಹಾಗೆ ಏನೋ ಸಿಕ್ಕಿಲ್ಲ ಅಂತ ಜಿಗುಪ್ಸೆಗೆ ಹೋಗೋದು, ಖಿನ್ನತೆಗೆ ಹೋಗೋದು, ಇಂಥ ಸಮಸ್ಯೆಗಳಿಗೆ ಒಳಗಾಗಿ ಎಜುಕೇಶನ್ ಹಾಳಾಗ್ತದೆ. ಎಚ್ಚರಿಕೆಯಿಂದಿರಿ ರಾಹುವಿನ ಕೆಟ್ಟ ದೃಷ್ಟಿಯಿಂದ. ಹಾಗೆ 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ನೆಗೆಟಿವ್ ಆಗಿ ನೋಡಿ. 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಂಸಾರದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು, ಗಲಾಟೆ ಗದ್ದಲಗಳು, ಇದರಿಂದ ಏನಾಗ್ತದೆ, ದೈಹಿಕ ಮಾನಸಿಕ ಹಿಂಸೆಗಳು ಹೆಚ್ಚಾಗ್ತದೆ. ಆದಷ್ಟು ತಾಳ್ಮೆ ಸಹನೆಯಿಂದ ಮನಸ್ಸನ್ನ ಸದೃಢವಾಗಿ ಇಟ್ಕೋಬೇಕು. ಪರಸ್ಪರ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ದಂಪತಿಗಳಲ್ಲಿ, ಕುಟುಂಬಗಳಲ್ಲಿ, ಆಸ್ತಿಗೋ, ಹೆಣ್ಣಿಗೋ, ಮಣ್ಣಿಗೋ, ಹಣ್ಣಿಗೋ ಇದ್ದಕ್ಕಿದ್ದಂಗೆ ಭಿನ್ನಾಭಿಪ್ರಾಯ ಸ್ಫೋಟ ಆಗ್ತದೆ 4ನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯಿಂದ. ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ 2024 ವೃಶ್ಚಿಕ ರಾಶಿಯವರಿಗೆ ಎಲ್ಲ ವಿಚಾರದಲ್ಲೂ ಪ್ಲಸ್ ಇದೆ. ಅದೃಷ್ಟವಂತರಾಗಿ ಜೀವನ ಮಾಡಲಿಕ್ಕೆ ಯಾವ ತೊಂದರೆ ತಾಪತ್ರಗಳಿಲ್ಲ, ಎಲ್ಲಾನು ಒದಗಿ ಬರುತ್ತೆ ಅಂತ ಹೇಳ್ಬೋದು. ನೀವು ಅದೃಷ್ಟವಂತರಾಗಿ ಆಗ್ತೀರಾ. ಆದರೆ ಮನಸ್ಸಿನ ನಿಯಂತ್ರಣ ಇಟ್ಕೊಳ್ಳಿ. ದುಷ್ಟ ಚಟಗಳಿಂದ ಹೊರಗೆ ಬನ್ನಿ, ದುರಭ್ಯಾಸಗಳಿಂದ ಹೊರಗೆ ಬರಲಿ, ಸದೃಢತೆ ತಗೊಳ್ಳಿ, ಸಂಕಲ್ಪನೆ ಮಾಡ್ಕೊಳ್ಳಿ, ಇಷ್ಟಾರ್ಥಕಾರಿ ಸಿದ್ಧಿ ಆಗಲಿ ಅಂತ. ಭಗವಂತನ ಹತ್ರ ಸಕಲ ಇಷ್ಟಾರ್ಥಕಾರಿ ಸಿದ್ಧಿ ಆಗಲಿ ಅಂತ ನೀವು ಇಷ್ಟಪಟ್ಟಂಥ ದೈವ ದೇವಸ್ಥಾನಗಳಿಗೆ ದರ್ಶನ ಕೊಟ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ. ಇದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಇದೆ. ವೃಶ್ಚಿಕ ರಾಶಿಯವರು ಅದೃಷ್ಟವಂತರಾಗ್ತೀರಾ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ ತಿಳ್ಕೋಬೇಕು ಅಂತ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.